ರಾಜ್ಯ ಕಾಂಗ್ರೆಸ್ ಅಲ್ಲಿ ಪವರ್ ಶೇರಿಂಗ್ ಬಗ್ಗೆ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಇದು ರಾಜ್ಯ ರಾಜಕೀಯದ ಮತ್ತೊಂದು ಸ್ಫೋಟಕವಾದಂತ ಸುದ್ದಿ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಮಹತ್ವದ ಬೆಳವಣಿಗೆ ನಡೀತಾ ಇದೆ. ಪವರ್ ಶೇರಿಂಗ್ ವಿಷಯವಾಗಿ ಪ್ರತಿದಿನ ನ್ಯೂಸ್ 18 ನಲ್ಲಿ ಫಾಲೋ ಅಪ್ ಸುದ್ದಿಯನ್ನ ನೀವು ಗಮನಿಸ್ತಾ ಇದ್ದೀರಾ. ಸಿಎಂ ಕುರ್ಚಿ ಕಿತ್ತಾಟದ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಒಂದು ಕಡೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದ್ರೆ, ಮತ್ತೊಂದು ಕಡೆ ಈ ಕುರ್ಚಿ ಕದನ ಬಿಸಿ ಏರಿದೆ, ತಾರಕಕ್ಕೇರ್ತಾ ಇದೆ. ಮೊನ್ನೆ ಫಿರೋಜ್ ಸೇಠ್ ನಿವಾಸದಲ್ಲಿ ಸಿಎಂ ಡಿನ್ನರ್ ಮೀಟಿಂಗ್ ಮಾಡಿದ್ರು. ನಿನ್ನೆ ರಾತ್ರಿ ಆಪ್ತ ಶಾಸಕರ ಜೊತೆಯಲ್ಲಿ ಡಿಕೆಶಿ ಡಿನ್ನರ್ ಪಾರ್ಟಿಯನ್ನ ಮಾಡಿ ರಾಜಕೀಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಕೆಲ ಆಪ್ತ ಶಾಸಕರು ಕೂಡ ಡಿಕೆ ಡಿನ್ನರ್ ನಲ್ಲಿ ಪಾಲ್ಗೊಂಡಿದ್ರು ಅನ್ನೋ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಡಿನ್ನರ್ ಮೀಟಿಂಗ್ ನಲ್ಲಿ 40ಕ್ಕೂ ಹೆಚ್ಚು ಶಾಸಕರು ಪಾಲ್ಗೊಂಡಿದ್ರು. 5ಕ್ಕೂ ಹೆಚ್ಚು ಸಚಿವರು ಸೇರಿದಂತೆ ಡಿಕೆ ಶಿವಕುಮಾರ್ ಅವರ ಆಪ್ತರು ಪಾಲ್ಗೊಂಡಿದ್ರು, ಚರ್ಚೆಯನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಆಪ್ತ ಪ್ರವೀಣ್ ದೊಡ್ಡಣ್ಣವರ್ ಫಾರ್ಮ್ ಹೌಸ್ ನಲ್ಲಿ ಈ ಡಿನ್ನರ್ ಅರೇಂಜ್ ಆಗಿತ್ತು ಅನ್ನೋ ಮಾಹಿತಿ ಇದೆ. ಸಚಿವ ಎಂಸಿ ಸುಧಾಕರ್, ಮಂಕಾಳ್ ವೈದ್ಯ, ಕೆಎಚ್ ಮುನಿಯಪ್ಪ, ಶರಣಪ್ರಕಾಶ್ ಪಾಟೀಲ್, ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ, ಶಾಸಕ ಬಾಬಾ ಸಾಹೇಬ್ ಪಾಟೀಲ, ಹಾಗೇನೆ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಸಿಪಿ ಯೋಗೀಶ್ವರ್, ಶ್ರೀನಿವಾಸ ಮಾನೆ, ಹ್ಯಾರಿಸ್ ನಲ್ಪಾಡ್, ಇಕ್ಬಾಲ್ ಹುಸೇನ್, ಗಣೇಶ್ ಹುಕ್ಕೇರಿ, ಎಂಎಲ್ಸಿ ರವಿ ಸೇರಿದಂತೆ 40ಕ್ಕೂ ಅಧಿಕ ಶಾಸಕರು ಮತ್ತೆ ಪ್ರಮುಖ ಮುಖಂಡರು, ಸಚಿವರು ಪಾಲ್ಗೊಂಡಿದ್ರು. ಕುರ್ಚಿ ಕದನ ಮತ್ತೆ ತಾರಕಕ್ಕೇರ್ತಾ ಇದೆ. ಬ್ರೇಕ್ಫಾಸ್ಟ್ ಮಾಡೋ ನೆಪದಲ್ಲಿ ಅಲ್ಪ ವಿರಾಮ ಹಾಕಿದ್ರು. ಈಗ ಡಿನ್ನರ್ ನೆಪದಲ್ಲಿ ಮತ್ತೆ ಕುರ್ಚಿ ಕದನ ನಡೀತಾ ಇದೆ. ಇನ್ನು ಡಿಕೆ ಶಿವಕುಮಾರ್ ಅವರ ಡಿನ್ನರ್ ಮೀಟಿಂಗ್ ನಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನ ಕೆಲವು ಶಾಸಕರು ಪಾಲ್ಗೊಂಡಿದ್ರು ಅಂತ ಮಾಹಿತಿ ಇದೆ. ಈಗ ನಂಬರ್ ಗೇಮ್ ಅನ್ನೋದು ಮುಖ್ಯವಾಗುತ್ತೆ, ಶಾಸಕರ ಅಭಿಪ್ರಾಯ ಮುಖ್ಯವಾಗುತ್ತೆ. ಈ ನಿಟ್ಟಲ್ಲಿ ಶತಾಯಗತಾಯ ಈ ಸತಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರ್ಲೇಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ತಮ್ಮೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಪದಲ್ಲಿ ಅಲ್ಪ ವಿರಾಮ ಆಗಿತ್ತು. ಈಗ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಒಂದ್ ಕಡೆ ಸಿಎಂ ಆಪ್ತರು ಅಂದ್ರೆ ಸಿದ್ದರಾಮಯ್ಯ ಆಪ್ತರು ಈ ಡಿನ್ನರ್ ನೆಪದಲ್ಲಿ ಮೀಟಿಂಗ್ ಮಾಡಿ ಡಿಕೆ ಟೀಮ್ಗೆ ಶಾಕ್ ಕೊಟ್ಟಂತ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಸುಮ್ಮನೆ ಕೂತಿಲ್ಲ. ಅವರು ಆಪ್ತರ ಜೊತೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಅನ್ನ ಮಾಡಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಒಂದ್ ಕಡೆ ಸಿಎಂ ಆಪ್ತರ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದ್ರೆ, ಅದಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ಡಿಕೆ ಟೀಮ್ ನಿಂದ ಡಿನ್ನರ್ ಪಾಲಿಟಿಕ್ಸ್. ಇಲ್ಲಿ ಪ್ರಮುಖ ಅಂಶ ಅಂತಂದ್ರೆ ಬರೀ ಕಾಂಗ್ರೆಸ್ ಮುಖಂಡರು ಮಾತ್ರ ಅಲ್ಲ, ಬಿಜೆಪಿ ಜೆಡಿಎಸ್ ಅವರು ಬಂದಿದ್ರು ಅಂತ. ಅವ್ರು ಯಾರ್ಯಾರು ಪ್ರಮುಖರು, ಏನ್ ಪ್ರಮುಖ ಅಜೆಂಡಾ ಅಂತ ಚರ್ಚೆ ಆಗಿದೆ. ಶರ್ಮಿತಾ ಶೆಟ್ಟಿ, ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಚರ್ಚೆಗಿಂತಲೂ ಹೆಚ್ಚು ಡಿನ್ನರ್ ಪಾಲಿಟಿಕ್ಸ್ ನ ಬಗ್ಗೆ ಚರ್ಚೆ ಸದ್ಯ ನಡೆದಿರ್ತಕ್ಕಂಥದ್ದು. 2 ದಿನಗಳ ಹಿಂದೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಯಲ್ಲಿ ಡಿನ್ನರ್ ಪಾರ್ಟಿಯನ್ನು ಮಾಡಿದ್ರು. ಜೊತೆಗೆ ಸತೀಶ್ ಜಾರಕಿಹೊಳಿ ಖಾಸಗಿ ಹೋಟೆಲ್ನಲ್ಲಿ ಶಾಸಕರನ್ನ ಸಭೆಯನ್ನ ಮಾಡಿದ್ರು. ಇದಾದ ಬಳಿಕ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರದಿ ಇವತ್ತು ನಿನ್ನೆ ರಾತ್ರಿ ಖಾಸಗಿ ರೆಸಾರ್ಟ್ ನಲ್ಲಿ ಸಭೆಯನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಏನು ಸಭೆಯಲ್ಲಿ ಡಿನ್ನರ್ ಪಾರ್ಟಿಯಲ್ಲಿ ಸುಮಾರು 25ರಿಂದ 30ಕ್ಕೂ ಹೆಚ್ಚು ಶಾಸಕರು ಹಾಗೆಯೇ ಎಂಎಲ್ಸಿಗಳು ಮತ್ತು ಮಾಜಿ ಸಂಸದ ಡಿಕೆ ಸುರೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ರು ಅಂತಕ್ಕಂಥ ಮಾಹಿತಿ ಇದೆ. ಏನು ಬಿಜೆಪಿಯಿಂದ ಉಚ್ಚಾಟಿತ ಶಿವರಾಮ್ ಹೆಬ್ಬಾರ್ ಹಾಗೆಯೇ ಎಸ್ಟಿ ಸೋಮಶೇಖರ್ ಕೂಡ ಈ ಒಂದು ಸಭೆಯಲ್ಲಿ ಕಾಣಿಸಿಕೊಂಡಿದ್ದು. ಇನ್ನು ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಹಲವು ಬೆಳವಣಿಗೆಗಳು ಕೂಡ ರಾಜಕೀಯ ಬೆಳವಣಿಗೆ ನಡೀತಾ ಇದ್ದು, ಇದರ ಭಾಗವಾಗಿ ಈ ಒಂದು ಡಿನ್ನರ್ ಮೀಟಿಂಗ್ ಆಗಿದೆ ಅಂತಕ್ಕಂಥ ಮಾಹಿತಿಗಳಿದೆ. ಇನ್ನು ಡಿನ್ನರ್ ಮೀಟಿಂಗ್ ನಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿಗಳು ಹೊರಬಿದ್ದಿಲ್ಲ. ರಾತ್ರಿ ಸುಮಾರು 1ರಿಂದ 2 ಗಂಟೆ ಮಧ್ಯದಲ್ಲಿ ಈ ಒಂದು ಡಿನ್ನರ್ ಮೀಟಿಂಗ್ ಮುಗಿದಿರ್ತಕ್ಕಂಥದ್ದು. ಬಳಿಕ ಡಿಕೆ ಶಿವಕುಮಾರ್ ಖಾಸಗಿ ರೆಸಾರ್ಟ್ ನಿಂದ ಬೆಳಗಾವಿಯ ಸರ್ಕಿಟ್ ಹೌಸ್ಗೆ ಶಿಫ್ಟ್ ಆಗಿದ್ದಾರೆ ಮತ್ತು ಅಲ್ಲಿ ಪಾಲ್ಗೊಂಡಂತಹ ಕೆಲವು ಸಚಿವರು ಮತ್ತು ಶಾಸಕರು ಈ ಬಗ್ಗೆ ಡಿನ್ನರ್ ಸಭೆ ಇದೆ ಅಂತೇಳಿ ಮುಖ್ಯಮಂತ್ರಿ ಅವರ ಗಮನಕ್ಕೆ ತಂದಿದ್ರು ಅಂತಕ್ಕಂತಹ ಮಾಹಿತಿಗಳು ಕೂಡ ಲಭ್ಯವಾಗಿವೆ. ಇದು ರಾಜಕೀಯ ಚರ್ಚೆನ ಅಥವಾ ಬೆಳಗಾವಿಲಿರೋ ಕಾರಣಕ್ಕಾಗಿ ತಮ್ಮ ಆಪ್ತರಿಗೆ ಡಿನ್ನರ್ ಪಾರ್ಟಿಯನ್ನ ಡಿಕೆ ಶಿವಕುಮಾರ್ ಕೊಟ್ರ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೀತಕ್ಕಂಥದ್ದು. ಇವತ್ತು ಮೊದಲ ಹಂತದ ಅಂದ್ರೆ ಇವತ್ತು ಅಧಿವೇಶನ ಮಧ್ಯಾಹ್ನದವರೆಗೂ ಇರುತ್ತೆ. ಮಧ್ಯಾಹ್ನದ ಬಳಿಕ ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ಮತ್ತು ರಾಜಕಾರಣ ಬೆಂಗಳೂರಿಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. ಶರ್ಮಿತಾ ಶೆಟ್ಟಿ, ಅಂದ್ರೆ ಸುಗಂಧಿ, ಈಗ ಸಿದ್ದರಾಮಯ್ಯ ಆಪ್ತರು ನಡೆಸಿದಂತ ಡಿನ್ನರ್ಗೆ ಡಿಕೆ ಟೀಮ್ ತಂಡ ಹೊಡೆದಿತ್ತು. ಆ ಬೆನ್ನಲ್ಲೇ ಒಂದು ಪ್ರಮುಖ ಆಕ್ಟಿವಿಟಿನ ಇವರು ನಡೆಸಿದ್ದಾರೆ ಡಿನ್ನರ್ ಪಾಲಿಟಿಕ್ಸ್ ಹೆಸರಲ್ಲೇ ಅಂತ ಹೇಳಿ. ಇಲ್ಲಿ ನಾಯಕತ್ವದ ವಿಷಯವಾಗಿ ತನಗೆ ಸಪೋರ್ಟ್ ಕೊಡೋ ವಿಷಯವಾಗಿ ಡಿಕೆ ಏನು ಕೇಳಿಲ್ವಂತ, ಆ ಬಗ್ಗೆ ಮಾಹಿತಿ?
ಶರ್ಮಿಳಾ ಶೆಟ್ಟಿ ಏನು ರಾಜ್ಯದಲ್ಲಿ ಈಗಾಗಲೇ ಏನು ಸಿಎಂ ಆಪ್ತರು ಒಂದ್ ಕಡೆ ಡಿನ್ನರ್ ಮೀಟಿಂಗ್ ಗಳನ್ನ ಸರಣಿಯಾಗಿ ಮಾಡ್ತಾ ಇದ್ರು. ಇದಕ್ಕೆ ಕೌಂಟರ್ ಆಗಿ ಡಿ ಕೆ ಶಿವಕುಮಾರ್ ಕೂಡ ಈಗ ನಮ್ಮ ಜೊತೆಗೂ ಶಾಸಕರಿದ್ದಾರೆ, ನಾವು ಕೂಡ ಮೀಟಿಂಗ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತು ಇದನ್ನ ಹೈಕಮಾಂಡ್ ಯಾವ ರೀತಿ ಗಮನಿಸುತ್ತೆ ಅಂತ ಹೇಳಿ ಕಾದು ನೋಡಬೇಕು. ಯಾಕಂದ್ರೆ ಡಿನ್ನರ್ ಮೀಟಿಂಗ್ ನಲ್ಲಿ ಹಲವು ರಾಜಕೀಯ ಚರ್ಚೆ ಆಗೋದು ಬಹುತೇಕ ಬಹಳ ಸಾಮಾನ್ಯ ಅಂತ ಹೇಳ್ಬೋದು. ಆದ್ರೆ ಅಲ್ಲಿ ಕೂಡಿರದೆ ಚರ್ಚೆ ಮಾಡಕ್ಕೆ ಅದು ಊಟದ ಹೆಸರಿನಲ್ಲಿ ಹಲವು ಚರ್ಚೆಗಳು ನಡೆದಿರುತ್ತೆ. ಆದ್ರೆ ಚರ್ಚೆಗಳ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಇದ್ರು ಕೂಡ ಇದು ಏನು ಸಿಎಂ ಆಪ್ತರು ಮಾಡ್ತಕ್ಕಂಥ ಒಂದು ಡಿನ್ನರ್ ಮೀಟಿಂಗ್ಗೆ ಕೌಂಟರ್ ಅಂತಾನೆ ಹೇಳ್ಬೋದು. ಶರ್ಮಿಳಾ ಶೆಟ್ಟಿ, ಫಾಲೋ ಅಪ್ ಮಾಡೋ ಸುದ್ದಿನ ಥ್ಯಾಂಕ್ ಯು ಸೋ ಮಚ್ ಸುಗಂಧಿ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.